ಖಂಡಿತ ನೀವು ಎಲ್ಲಾದ್ರೂ ಜಾತಕ ತೋರಿಸಿದಾಗ ನಿಮ್ಗೆ ಯಾರೋ ಒಬ್ರು ಹೇಳಿರ್ತಾರೆ, ನಿಮ್ಗೆ ರಾಜಯೋಗ ಇದೆ, ಗಜಕೇಸರಿ ಯೋಗ ಇದೆ, ನಿಮ್ಗೆ ಪಂಚಮಹಾಪುರುಷ ಯೋಗ ಇದೆ, ನಿಮಗೆ ಆ ಯೋಗ, ಫಾರಿನ್ ಟ್ರಿಪ್ ಯೋಗ, ಅದು ಇದು ಎಲ್ಲ ಇದೆ ಅಂತ ಹೇಳಿರ್ತಾರೆ. ಆದ್ರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಕೂಡ ಇದೆ. ನಮಸ್ಕಾರ, ನಾನು ನಿಮ್ಮ ಅಮರನಾಥ್ ಗುರೂಜಿ. ತುಂಬಾ ಜನಕ್ಕೆ ಒಳ್ಳೆ ಯೋಗ ಇರುತ್ತೆ, ಅದರಲ್ಲೂ ಪಂಚಮಹಾಪುರುಷ ಯೋಗ, ರಾಜಯೋಗ, ಗಜಕೇಸರಿ ಯೋಗ, ಇನ್ನು ಹಲವಾರು ಯೋಗಗಳಿರ್ತವೆ. ಆದ್ರೂ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಕೆಲವ್ರಿಗೆ ತುಂಬಾ ಚೆನ್ನಾಗಿರ್ತಾರೆ. ಹೆಂಗೆ ಅಂದ್ರೆ, ಒಂದು ಸಣ್ಣ ಮನೆ ಒಂದು ಕಟ್ಕೊಂಡಿರ್ತಾರೆ, ಹೆಂಡತಿ ಮಕ್ಕಳು, ಜೀವನ ನಡೀತಾ ಇದೆ, ಯಾವುದೋ ಒಂದು ಕೆಲಸನೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿಗೆ ನಿಂತೋಗಿರುತ್ತೆ. ಯಾಕೆ ಈ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆ ಜೀವನದಲ್ಲಿ ನೆಕ್ಸ್ಟ್ ಏನಾದ್ರು ಮಾಡಬೇಕು ಅನ್ನೋ ಛಲ ಇರೋದಿಲ್ಲ. ಯಾಕಿರೋದಿಲ್ಲ ಅಂದ್ರೆ ಭಯ. ಏನಪ್ಪ ಇದೆಲ್ಲ ಇದೆ, ಅದನ್ನ ಮಾಡಕ್ ಹೋಗಿ ಇದನ್ನೆಲ್ಲ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ. ಸರಿಯಾದ ಒಂದು ಗುರು ಬೆನ್ನ ಹಿಂದೆ ಇರ್ಬೇಕು, ಸರಿಯಾದ ಗುರಿ ಕಣ್ಣು ಮುಂದೆ ಇರ್ಬೇಕು. ಆಗ ಖಂಡಿತ ಉದ್ಧಾರ ಆಗ್ತೀರಾ, ಸೂಪರ್ ಡೂಪರ್ ಆಗಿರ್ತೀರಾ. ಅದನ್ನ ಕಂಡುಹಿಡಿಯೋದು ಹೆಂಗೆ? ಖಂಡಿತ ನೀವು ಎಲ್ಲಾದ್ರೂ ಜಾತಕ ತೋರಿಸಿದಾಗ ನಿಮ್ಗೆ ಯಾರೋ ಒಬ್ರು ಹೇಳಿರ್ತಾರೆ, ನಿಮ್ಗೆ ರಾಜಯೋಗ ಇದೆ, ಗಜಕೇಸರಿ ಯೋಗ ಇದೆ, ನಿಮ್ಗೆ ಪಂಚಮಹಾಪುರುಷ ಯೋಗ ಇದೆ, ನಿಮಗೆ ಆ ಯೋಗ, ಫಾರಿನ್ ಟ್ರಿಪ್ ಯೋಗ, ಅದು ಇದು ಎಲ್ಲ ಇದೆ ಅಂತ ಹೇಳಿರ್ತಾರೆ. ಆದ್ರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಕೂಡ ಇದೆ. ಅರ್ಥ ಆಯ್ತಾ? ಇದರ ಒಂದು ಕಾರಣ ಏನಂದ್ರೆ ಭಯ, ಆತಂಕ, ಧೈರ್ಯ ಇಲ್ಲದೆ ಇರೋದು, ಅಥವಾ ನಿಮಗೆ ಇದುವರೆಗೂ ಆಗಿರುವಂತಹ ಅನುಭವಗಳು, ಅಥವಾ ನಿಮ್ಮ ಕಣ್ಣು ಮುಂದೆ ಜನಗಳು ಸೋತಿರುವಂತ ಅನುಭವಗಳು. ನೋಡಿ, ಯಾವುದೇ ಕಾರಣಕ್ಕೂ ಭಯ ಬೀಳ್ಬೇಡಿ. ಖಂಡಿತ ಸರಿಯಾದ ರೀತಿಯಿಂದ ಪರೀಕ್ಷೆ ಮಾಡಿ, ನಿಮಗೇನಾದ್ರು ಯೋಗಗಳಿದ್ರೆ ಅದಕ್ಕೆ ನೋಡಿ, ಯೋಗಗಳಿರುತ್ತೆ, ಆದ್ರೆ ಅದಕ್ಕೆ ತಕ್ಕನಾದ ಒಂದು ಬೂಸ್ಟರ್ ಇರಬೇಕು, ಅಥವಾ ಅದಕ್ಕೆ ತಕ್ಕನಾದ ಒಂದು ಆಕ್ಟಿವೇಶನ್ ಇರಬೇಕು. ಎಲ್ಲರಿಗೂ ಯೋಗ ಇರುತ್ತೆ. ತುಂಬಾ ಜನ ನೀವು ಜೈಲ್ಗೆ ಹೋಗಿ ನೋಡಿ, ಆ ಜೈಲಲ್ಲಿ ರಾಜಯೋಗ ಇರೋರೇ ಅರ್ಧ ಜನ ಇರ್ತಾರೆ. ಯಾಕಂದ್ರೆ ರಾಜಯೋಗ ಇರುತ್ತೆ, ಅದು ಅವ್ರಿಗೆ ಗೊತ್ತೋ ಗೊತ್ತಿಲ್ದಿರೋನು ರಾಜನ್ ತರ ಮೆರಿತಾ ಇರ್ತಾರೆ. ಯಾವನೋ ಒಬ್ನೋ ನಾನಂತವನೋ, ಇಲ್ಲ ಯಾರೋ ತಲೆಕೆಟ್ಟಿರೋನೋ, ಅಥವಾ ಇನ್ಯಾರಾದ್ರೂ ಶತ್ರುಗಳು ಅವ್ರನ್ನ ಪಾಪ ಮೂಲೆ ಕುಂಟಿರ್ತಾರೆ, ಅವ್ರು ಹೋಗಿ ಜೈಲಲ್ಲಿ ಮುದ್ದೆ ತಿಂತಾರೆ ಅಲ್ವಾ? ಹಂಗಾಗಿ ಸರಿಯಾದ ರೀತಿಯಿಂದ ನಿಮ್ಮ ಯೋಗನ ತೋರಿಸ್ಕೊಂಡು ನಿಮ್ಮ ಭೋಗಗಳನ್ನ, ಭಾಗ್ಯಗಳನ್ನ ಪಡೆಯೋದನ್ನ ಮರಿಬೇಡಿ. ನಿಜವಾಗ್ಲೂ ಇದು ತುಂಬಾ ದುಃಖಕರವಾದ ವಿಚಾರ. ನಾನು ಇವತ್ತು ಯಾವುದೋ ಒಂದು ವಿಚಾರ ಅಂತದ್ದೊಂದು ನೋಡಿದೆ, ಹಾಗಾಗಿ ಹೇಳ್ಬೇಕು ಅನ್ನಿಸ್ತು, ಹೇಳಿದ್ದೀನಿ ಅಷ್ಟೇ. ನಮಸ್ಕಾರ, ಒಳ್ಳೆದಾಗಿ.